ಎಲ್ರಿಗೂ ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ನನ್ನ ವಿಡಿಯೋ. ಇದು ನಾನು ನಿಮ್ಮ ಪ್ರವೀಣ್ ಕೆ ವ್ಯೂಸ್. ಸೊ ಇವತ್ತೊಂದು ನ್ಯೂಸ್ ಇದೆ. ಸೊ ಅದೇನು ನ್ಯೂಸ್ ಅಂತ ಹೇಳ್ಬಿಟ್ಟು ಬನ್ನಿ ವಿಡಿಯೋ. ಫೈನಲ್ ಆಗಿ ಒಂದು 10 ದಿನಕ್ಕೋಸ್ಕರ ಈ ಸೆಕ್ಷನ್ ಏನಿದೆಯೋ 50 ಮೀಟರ್ಸ್ದು ರೈಲ್ವೇಸ್ ಅವ್ರು ಬಿಟ್ಕೊಟ್ಟಿದ್ದಾರೆ. ಆ 10 ಡೇಸ್ ಒಳಗಡೆ ವಿ ಹ್ಯಾವ್ ಟು ಫೈಂಡ್ ಆನ್ ಆಲ್ಟರ್ನೇಟಿವ್ ರೂಟ್ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಈಗ ನಮ್ಮ ಲೋಕಲ್ ಲೀಡ್ರ್ ಅವರು ಅಲ್ಲಿದ್ದಾರೆ. ಸೊ ಅವರು ಪ್ರತಿದಿನ ಕೋಆರ್ಡಿನೇಟ್ ಮಾಡಿ ಫೈನಲ್ ಆಗಿ ಈಗ ಒಂದು ಪರಿಹಾರ ಸಿಕ್ಕಿದೆ ಆಫ್ಟರ್ ಒನ್ ವೀಕ್ ಆದಮೇಲೆ. ಸೊ ಫೈನಲಿ ಒಂದು 10 ಡೇಸ್ಗೋಸ್ಕರ ಈ ಜಾಗ ಈಗ ಬಿಟ್ಕೊಟ್ಟಿದ್ದಾರೆ ಗೈಸ್ ರೈಲ್ವೇಸ್ ಅವರು. 10 ಡೇಸ್ ಒಳಗಡೆ ಆಲ್ಟರ್ನೇಟಿವ್ ರೂಟ್ನ ನೋಡಿ ಮಾಡಬೇಕೀಗ. ಒಂದು 5 ನಿಮಿಷ ಗುರು, ಈಗ 5 ಮಿನಿಟ್ ರುಕೋ. ಸೊ ಅಲ್ಲಿ ನಡೀತದೆ ಕೆಲಸ. ಸೊ ನಮ್ಮ ಲೋಕಲ್ ಲೀಡ್ರು ಪ್ರಸಾದ್ ಅವ್ರು ಸೇರಿ ಮಾಡಿದ್ದಾರೆ. ಸೊ ಈಗ ಸದ್ಯಕ್ಕೆ ಒಂದು 10 ಡೇಸು ಕೊಟ್ಟಿದ್ದಾರೆ, ಆಮೇಲೆ ನೋಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ದಾರೆ. ಸೊ ಅಲ್ಲಿ ನಡ್ಕೊಂಡು ಬರ್ತಾ ಇದ್ದಾರಲ್ಲ ಅವರೇ. ನೋಡಿ ಗೈಸ್, ಇಷ್ಟೊಂದು ಜನ ಪ್ರತಿದಿನ ಈ ರೂಟ್ನ ಯೂಸ್ ಮಾಡ್ತಾ ಇದ್ದಾರೆ. 2 ವೀಲರು ಇದೇ, 4 ವೀಲರ್ ಬಂದರೆ ಇನ್ನೂ ಜಾಸ್ತಿ ಇರುತ್ತೆ ನೋಡಿ. ಈ ಕಡೆ ಮಾತ್ರನೇ ಅಲ್ಲ, ಆ ಕಡೆನೂ ಜನ ಇದ್ದಾರೆ ಇನ್ನೂ. ತೆಗಿತಾನೆ ಇದ್ದಾರೆ. ಎಷ್ಟೊಂದು ಜನ ಈ ರೋಡ್ನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಈ ಥರ 4 ವೀಲರ್ಗಳು ಈ ರೋಡಲ್ಲಿ ಓಡಾಡ್ತಾ ಇರ್ತಾರೆ. ಇಲ್ಲ, 2 ನಿಮಿಷದಲ್ಲಿ ಇಷ್ಟೊಂದು ಗಾಡಿಗಳು ಬಂದಿದೆ. ಇಮ್ಯಾಜಿನ್ ಅವಾಗ ಎಷ್ಟೊಂದು ಜನ ಈ ರೂಟನ್ನು ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಇವಾಗ ನಿಂತು ಮಾಡ್ತಾ ಇದ್ದಾರೆ. ಸೊ ಈ ಕಡೆಯಿಂದನೂ ಬರ್ತಾ ಇದ್ದಾರೆ ಜನ, ಆ ಕಡೆಯಿಂದನೂ ಜನ ಬರ್ತಾ ಇದ್ದಾರೆ. ಸೊ ಇದು ಮೇಯ್ನ್ ಕನೆಕ್ಟಿವಿಟಿ ಸಾದರಮಂಗಲ ಮತ್ತು ಉಡಿಗೋಸ್ಕರ ಇತ್ತು ಗೈಸ್ ಇದು. ಈಗ ಫೈನಲಿ ಒಂದು 10 ಡೇಸ್ಗೋಸ್ಕರ ಅಟ್ಲೀಸ್ಟ್ ಓಪನ್ ಮಾಡಿದ್ದಾರೆ. ಅದರೊಳಗಡೆ ಆಲ್ಟರ್ನೇಟಿವ್ ತೊಗೊಳ್ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ನೋಡಿದ್ರೆ ಗೈಸ್, ಒಂದು 5 ನಿಮಿಷದಲ್ಲಿ ಎಷ್ಟೊಂದು ಟ್ರಾಫಿಕ್ ಆಗುತ್ತಂತೆ ಈ ರೋಡಲ್ಲಿ. ಇಷ್ಟೊಂದು ಜನ ಡೈಲಿ ಪ್ರತಿದಿನ ಈ ಥರ ಟ್ರಾವೆಲ್ ಅಪ್ಕರ್ತಾನ. ಹೆಂಗಿತ್ತು ಇಷ್ಟು ದಿನ ಹೆಂಗೆ ಓಡಾಡ್ತಾ ಇದ್ರಿ? ಹಾಂ ಹಾಂ. ಸೊ ಫೈನಲಿ ಈ ರೋಡ್ ಓಪನ್ ಆಗಿದೆ ಗೈಸ್. ಐದು ನಿಮಿಷ ಕಷ್ಟ. ಈ ರೋಡ್ ಎಷ್ಟು ಲೈಫ್ ಲೈನ್ ಆಗಿತ್ತು ಊರಿಗೂ ಮತ್ತು ಸಾದರಮಂಗಲ ಮೇಜರ್ ಕನೆಕ್ಟಿವಿಟಿ. ಸೊ ಪ್ರತಿದಿನ ಇವರು ಫಾಲೋಅಪ್ಪಲ್ಲಿ ಎತ್ತಿ ಮಾಡಿಸ್ಕೊಟ್ಟಿದ್ದಾರೆ. ಒಂದು 10 ಡೇಸ್ಗೆ ಈಗ ಸದ್ಯಕ್ಕೆ ರೋಡ್ ಓಪನ್ ಆಗಿದೆ. ಇಷ್ಟೊಂದು ಜನ ಡೈಲಿ ಟ್ರಾವೆಲ್ ಮಾಡ್ತಾರೆ. ಇದು ಬರೀ 2 ವೀಲರ್ಸ್. 4 ವೀಲರ್ಸು ಈ ರೂಟ್ ಇವಾಗ ಬ್ಲಾಕ್ ಆಗಿರೋದ್ರಿಂದ ಬರ್ತಾ ಇದ್ದಿಲ್ಲ. ಈಗ ಇನ್ನೂ ಸ್ಟಾರ್ಟ್ ಮಾಡ್ತಾರೆ ಬರೋಕ್ಕೆ. ಸೊ ಬೇರೆ ಒಂದು 10 ಫೀಟ್ ಕೊಟ್ಟಿದ್ದಾರೆ ಸದ್ಯಕ್ಕೆ. ಸೊ ಈ ಪ್ಯಾತ್ ಏನು 10 ಫೀಟ್ ಕೊಟ್ಟಿದ್ದಾರೋ ಅದು ಮಾತ್ರ ಯೂಸ್ ಮಾಡಬೇಕು ಗೈಸ್. ಆ ಪಕ್ಕದಲ್ಲಿ ಜಲ್ಲಿ ಯೂಸ್ ಹಾಕಿದ್ದಾರೆ, ಆದಮೇಲೆ ಮಾತ್ರ ಗಾಡಿ ಓಡಾಡಬಾರ್ದು ಅಂತ ಹೇಳ್ಬಿಟ್ಟು ರೈಲ್ವೇಸ್ ಅವರು ಸ್ಟ್ರಿಕ್ಟಾಗಿ ಹೇಳಿದ್ದಾರೆ. ಆದಮೇಲೆ ನೀವು ಯಾರನ್ನ ಈ ರೂಟ್ ಯೂಸ್ ಮಾಡ್ತಾರೆ ದಯವಿಟ್ಟು ಅದನ್ನು ಅವಾಯ್ಡ್ ಮಾಡಿ. ಫೈನಲಿ ನೀವು ನೋಡಿರ್ಬೋದು, ಎಸ್ ಫೈನಲಿ 1 ವಾರ ಆದಮೇಲೆ ರೋಡ್ ಓಪನ್ ಮಾಡಿದ್ದಾರೆ. ಬಟ್ ಜಸ್ಟ್ ಫಾರ್ 10 ಡೇಸ್. 10 ಡೇಸ್ ಒಳಗಡೆ ನಾವು ಆಲ್ಟರ್ನೇಟಿವ್ ರೂಟ್ ಮಾಡಬೇಕಂತ ಹೇಳ್ಬಿಟ್ಟು ರೈಲ್ವೇಸ್ ಅವ್ರು ಹೇಳಿದ್ದಾರೆ. ಸೊ
ನಾಳೆ ಮಾತಾಡ್ತಾರೆ ಅಂತ ಬಿಟ್ಟು ಹೇಳಿದ್ದಾರೆ, ನೋಡೋಣ. ಸೊ ಇಟ್ ಇಸ್ ಆಲ್ ಬಿಕಾಸ್ ಆಫ್ ಯು ಪೀಪಲ್. ಆ್ಯಂಡ್ ಸೊ ಮಾಜಿ MLA ಮತ್ತು ಮಿನಿಸ್ಟರ್ ಅರವಿಂದ್ ನಿಂಬಾಲಿ ಸರು ಮತ್ತು ನಮ್ಮ ಲೋಕಲ್ ಲೀಡರ್ ಪ್ರಸಾದ್ ಅವರು ಇಬ್ಬರು ಕೋಆರ್ಡಿನೇಟಲ್ಲಿ ಮಾತಾಡಿ ಇದನ್ನು ಓಪನ್ ಮಾಡಿಕೊಟ್ಟಿದ್ದಾರೆ ಗೈಸ್. ಆ್ಯಂಡ್ ಪ್ರತಿದಿನ ನಿಂಬಾಲಿ ಸರ್ ಬಂದುಬಿಟ್ಟು DRM ಮತ್ತು ರೈಲ್ವೇಸ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಕಂಟಿನ್ಯೂಸ್ ಆಗಿ ಮಾತಾಡಿಬಿಟ್ಟು ಇದು ಓಪನ್ ಮಾಡಿಕೊಟ್ಟಿದ್ದಾರೆ ಫೈನಲ್ ಆಗಿ. ಫಾಲೋಅಪ್ ಮಾಡಿ ಲಾಸ್ಟಲ್ಲಿ DRM ಅವ್ರ ಜೊತೆಲ್ಲ ಮಾತಾಡಿ ಮೀಟಿಂಗ್ ಎಲ್ಲ ಮಾಡಿ ಹಾಗಾಗಿ ಈಗ ಸದ್ಯಕ್ಕೆ 10 days ಕೊಟ್ಟಿದ್ದಾರೆ ಗೈಸ್. ಇದು ಏನಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಇನ್ನೂ ವೆಯ್ಟ್ ಮಾಡಿ ನೋಡಬೇಕು. ಸೊ ಇಟ್ಸ್ ಆಲ್ ಬಿಕಾಸ್ ಆಫ್ ಯು. ಸೊ ದಯವಿಟ್ಟು ಈ ವಿಡಿಯೋನ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ. ಆ್ಯಂಡ್ ಪ್ಲೀಸ್ ಆ ಥರ ಈ ವಿಡಿಯೋನ ಪ್ಲೀಸ್ ದಯವಿಟ್ಟು ಶೇರ್ ಮಾಡಿ ಗೈಸ್. ಇಟ್ಸ್ ನಾಟ್ ಫಾರ್ ಒನ್ ಪರ್ಸನ್, ಇಟ್ ಇಸ್ ಫಾರ್ ದ ಎಂಟೈರ್ ಕಮ್ಯುನಿಟಿ. ಈ ಏರಿಯಾದಲ್ಲಿ ಯಾರೆಲ್ಲ ಇದ್ದಾರೋ ಅವ್ರಿಗೋಸ್ಕರ ನಾನು ಮಾತಾಡ್ತಾ ಇದ್ದೀನಿ. ಈ ಏರಿಯಾ ಮಾತ್ರನಲ್ಲ, ಸುನ್ನೆಯಲ್ಲಿ, ಬೆಲತ್ತೂರು, ಸೀಗೆಯಲ್ಲಿ ಮತ್ತು ಕೊಡಿಗೆಯಲ್ಲಿ ಇರೋ ಜನ ಎಲ್ಲ ಈ ರೂಟ್ ಪಾಸ್ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ 10 days ಮಾತ್ರ ಇದು ಜಸ್ಟ್ ಫಾರ್ ಟೈಮ್ ಬೇಯಿಂಗ್. ಇಟ್ ಇಸ್ ನಾಟ್ ಫುಲ್ ಇದು ಕೊಟ್ಟಿಲ್ಲ, ಬೇರೆ 10 daysಗೋಸ್ಕರ. ಆ್ಯಂಡ್ ಒನ್ಸ್ ಸ್ಕೂಲ್ ಬಸ್ಸು ಶುರು ಆಯ್ತಂದರೆ ಇಟ್ ವಿಲ್ ಬಿ ಲೈಕ್ ಕೇಔಟೇಕ್ ಇನ್ ಕೊಡಿಗೆಯಲ್ಲಿ. ಸೊ ಅಷ್ಟು ಬೇಗ ಏನು ಆಲ್ಟರ್ನೇಟಿವ್ ರೂಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಕಾದಿದ್ದು ನೋಡಬೇಕಾಗಿರುತ್ತೆ. ಸೊ ಸೊ ಅದೆಲ್ತಾ ನಾನು ಈ ವಿಡಿಯೋನ ಇಲ್ಲೇನು ಮಾಡ್ತೀನಿ. ನಿಮಗೇನೋ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅದುವರೆಗೂ ಪೀಸ್.